ಸಾರಿ ಸರ್, ಎಮರ್ಜೆನ್ಸಿ ಕಾಲ್ ಸರ್, ಕ್ರೂಷಿಯಲ್ ಕಾಲ್ ಸರ್, ಅಟೆಂಡ್ ಮಾಡಲೇಬೇಕು. ಹಲೋ, ನೀನ್ ಎದೆ ಮೇಲಿರೋದು ರೋಸ್ ಅಲ್ಲ, ಬಾಂಬ್. ವಾಟ್? ನಿನ್ನ ಸಾವು ನಿನ್ನ ಎದೆ ಮೇಲೆ ಮಾತ್ರ ಅಲ್ಲ, ನಿನ್ನ ತಲೆ ಮೇಲೂ ಇದೆ. ನನಗ್ ಬೇಕಾಗಿರೋದು ನಿನ್ನ ಸಾವಲ್ಲ, ನೀನು ಮದುವೆ ಆಗ್ತಾರ ಹುಡುಗಿ. ಯಾರು ಮಾತಾಡ್ತಿರೋದು? ಈಗ ಅದು ಮುಖ್ಯ ಅಲ್ಲ. ತಾಳಿನ ಕೆಳಗಿಟ್ಟು ನೀನು ಮದುವೆ ಆಗ್ತಾರೋ ಹುಡುಗಿನ ಕೈ ಹಿಡ್ಕೊಂಡು ಹೊರಗಡೆ ಕರ್ಕೊಂಡ್ ಬಾ. ಅಲ್ಲಿ ಒಂದು ಓಪನ್ ಜೀಪ್ ಇರುತ್ತೆ, ಅದರಲ್ಲಿ ಸುಮಾನ ಕೂರಿಸಿ ಫರ್ದರ್ ನನ್ನ ಫೋನ್ಗೆ ವೆಯ್ಟ್ ಮಾಡ್ತಾ ಇರು. ಏನಾಯ್ತು? ಇನ್ನು 5 ನಿಮಿಷದಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅದು ಏನಾಯ್ತಪ್ಪ ಹೇಳ್ತಾ ಇದೀನಲ್ಲ, ಯಾರು ನನ್ನ ಹಿಂದೆ ಬರಬೇಡಿ. ಯಾರು ಹತ್ರ ಬರಬೇಡಿ ಅಂತ ಹೇಳದ್ನಲ್ಲ, ಅಷ್ಟೇ. ಹತ್ರ ಬರಬೇಡಿ, ಹೋಗಿ. ನೋ ನೋ, ಗಾಡಿ ಕೂತ್ಕೋ. ಏನಾಗ್ತಿದೆ? ಬೇಗ. ಹಲೋ. ವೆರಿ ಗುಡ್. ಹಾ, ಹೇಳು. ನಿನ್ನ ಹುಡುಗಿ ಹತ್ ಕೂತಿರೋ ಜೀಪಲ್ಲೂ ಬಾಂಬ್ ಇಟ್ಟಿದ್ದೀನಿ. ವಾಟ್? ಆ ಬಾಂಬ್ ಡಿಫ್ಯೂಸರು ನನ್ನ ಹತ್ರ ಇದೆ. ನಾನು ಹೇಳೋ ಟೈಮ್ ಸರಿಯಾಗಿ ಹಲೋ, ಆ ಇಡಿಯಟ್ ಜೀಪ್ ಹತ್ ಕಳಿಸು. ಯಾರನ್ನ? ನಿನ್ನ ಎದುರಿಗೆ ನಿಂತಿದ್ದಾನಲ್ಲ ಆ ಬಫನ್ನ. ಜೀಪ್ ಅಲ್ಲಿ ಬಾಂಬ್ ಇರೋ ವಿಷಯ ಅವನಿಗೂ ಗೊತ್ತಾಗೋದ್ ಬೇಡ. ಎಲ್ಲಿ ಕಳಿಸ್ಬೇಕು? ಅಷ್ಟೊಂದು ಸ್ಮಾರ್ಟ್ ಆಗ್ಬೇಡ. ಅವ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರಲಿ, ನಾನೇ ಅವನಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಮತ್ತೆ ನಾನು ಫೋನ್ ಮಾಡ್ತೀನಿ, ನನ್ನ ಡಿಮ್ಯಾಂಡ್ಸ್ ಏನು ಅಂತ ಹೇಳ್ತೀನಿ. ಅಲ್ಲಿವರೆಗೂ ನೀನು ಈ ಜಾಗ ಬಿಟ್ಕದ್ಲೋ ಆಗಿಲ್ಲ. ಹೇ ಯು, ಕಮ್ ಆನ್. ಗೆಟ್ ಇನ್ಸೈಡ್. ಐ ಸೇ ಮೊಬೈಲ್ ಕೊಡ್ರಿ. ಸರ್, ಏನ್ ಸರ್ ಇದು? ಫರ್ದರ್ ಇನ್ಸ್ಟ್ರಕ್ಷನ್ಸ್ ಕೊಡೋ ತನಕ ನೀ ಗಾಡಿ ಡ್ರೈವ್ ಮಾಡ್ತಾ ಇರು. ಐ ಸೆಡ್ ಮೂವ್. ಕಮ್ ಆನ್, ಗೆಟ್ ಇಟ್. ಐ ಸೇ ಗೋ ಗೋ ಗೋ. ಅಮ್ಮ